ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಮಾರಣ ಹೋಮ ಮುಂದುವರೆದಿದೆ. 31ಕ್ಕೆ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಏರಿಕೆಯಾಗಿದ್ದು, ಇನ್ನುಳಿದಿರುವಂತಹ 7 ಕೃಷ್ಣ ಮೃಗಗಳನ್ನು ಉಳಿಸಿಕೊಳ್ಳಲು ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ 4 ದಿನಗಳು ಕಳೆದರೂ ಕೂಡ ಮರಣೋತ್ತರ ಪರೀಕ್ಷೆ ಇನ್ನೂ ಸಿಕ್ಕಿಲ್ಲ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಮರಣ ಮೃದಂಗ. ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 31ಕ್ಕೆ ಏರಿಕೆ. ಉತ್ತರ ಕರ್ನಾಟಕದ ಪ್ರಮುಖ ಮೃಗಾಲಯ ಅಂತಲೇ ಗುರುತಿಸಿಕೊಂಡಿರುವ ಬೆಳಗಾವಿಯ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಕೃಷ್ಣ ಮೃಗಗಳ ಸರಣಿ ಸಾವೇ ಈ ಸೂತಕಕ್ಕೆ ಕಾರಣ. 4 ದಿನಗಳ ಅವಧಿಯಲ್ಲಿ ಒಟ್ಟು 31 ಕೃಷ್ಣ ಮೃಗಗಳ ಸಾವಾಗಿದ್ದು, ಪ್ರಾಣಿ ಪ್ರಿಯರ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಮೇಲ್ನೋಟಕ್ಕೆ HS ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಸಾವಾಗಿರೋದು ಗೊತ್ತಾಗ್ತಿದೆ. ಉಳಿದ ಕೃಷ್ಣ ಮೃಗಗಳಿಗೆ ಪಶು ವೈದ್ಯರಿಂದ ಚಿಕಿತ್ಸೆಯನ್ನು ಮುಂದುವರೆಸಲಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ವಿಳಂಬ. 4 ದಿನಗಳು ಕಳೆದರೂ ಕೈ ಸೇರದ ರಿಪೋರ್ಟ್. ಇನ್ನು ಮೃತ 3 ಕೃಷ್ಣ ಮೃಗಗಳ ಸ್ಯಾಂಪಲ್ ಅನ್ನ ಮರಣೋತ್ತರ ಪರೀಕ್ಷೆ ಕಳುಹಿಸಲಾಗಿತ್ತು. ಆದರೆ 4 ದಿನ ಕಳೆದರೂ ಕೂಡ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿಲ್ಲ. ಉನ್ನತ ಪರಿಶೀಲನೆ ಮಾಡುವುದಕ್ಕೆ ಬೆಂಗಳೂರು ಬನ್ನೇರುಘಟ್ಟದಿಂದ ಬಂದ 2 ವೈದ್ಯರ ನೇತೃತ್ವದ ತಂಡ ಸಾವಿಗೆ ವೈರಸ್ ಬ್ಯಾಕ್ಟೀರಿಯಾ ಕಾರಣ ಅಂತ ಹೇಳಿದೆ. ಆದರೆ ಮರಣೋತ್ತರ ಪರೀಕ್ಷೆಯ ವರದಿ ಕೈಸೇರದ ಹಿನ್ನೆಲೆಯಲ್ಲಿ ಸಾವಿನ ನಿಗೂಢತೆ ಮುಂದುವರೆದಿದೆ. ಬೆಳಗಾವಿ ಮೃಗಾಲಯಕ್ಕೆ ಭೇಟಿ ಕೊಟ್ಟ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣ ಮೃಗಗಳಿಗೆ ತಗುಲಿರುವ ಸೋಂಕು ಝೂನಲ್ಲಿರುವಂತಹ ಇನ್ನುಳಿದ ಪ್ರಾಣಿಗಳಿಗೂ ಕೂಡ ತಗುಲುವ ಸಾಧ್ಯತೆ ಇದೆ ಅಂಥೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಮೃಗಗಳ ಬದುಕುಳಿಯುವ ನಿಟ್ಟಿನಲ್ಲಿ ಬನ್ನೇರುಘಟ್ಟ ವೈದ್ಯರು ಠಿಕಾಣಿ ಹೂಡಬೇಕಿತ್ತು ಅಂಥೇಳಿ ಬೇಸರ ಹೊರಹಾಕಿದ್ದಾರೆ. ಹೊಣೆ ಅದೇ ವರದಿ ಮೇಲೆ ಯಾರು ಹೊಣೆ ಆಗ್ತಾ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ವರದಿ ಬಂದ ಮೇಲಿಂದ ಆಟೋಮೆಟಿಕ್ ಆಗಿ ಅಂದರೆ ಪ್ರಾಣಿಗಳಿಗೆ ಇದು ಸಹಜವಾಗಿ ಬರುತ್ತೆ ಅಂತ ಬರೋ ಒಂದು ಕಾಯಿಲೆ ಅಂತಂದಾಗ ಅದಕ್ಕೆ ನಮ್ಮ ಕಂಡ್ರಿ ಸಾಹೇಬರು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಇದರಲ್ಲಿ ಒಂದಂತೂ ನಾನು ಕಂಡೀಷನಾಗಿ ಹೇಳ್ತೀನಿ, ಇದಕ್ಕೆ ಯಾರೇ ತಪ್ಪು ಮಾಡಿದ್ರು ಅವ್ರ ಹೊಣೆಗೆ ಅವರು ದಂಡ ತೆರಲೇಬೇಕಾಗುತ್ತೆ. ಪಾಪ ಪ್ರಾಣಿಗಳು ಅವಾಗ ಮಾತು ಬರೋದಿಲ್ಲ, ಅವಕ್ಕೇನು ಗೊತ್ತು, ಅವ್ನ ನೋಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಅದು. ಮೂಕ ಪ್ರಾಣಿಗಳು 7 ಕೃಷ್ಣ ಮೃಗಗಳ ಸ್ಥಿತಿ ಚಿಂತಾಜನಕ. ಇನ್ನುಳಿದ ಪ್ರಾಣಿಗಳಿಗೂ ಸೋಂಕು ಸಾಧ್ಯತೆ. ಮೃಗಾಲಯದ ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಪ್ರಕರಣದ ಕುರಿತು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ HS ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳ ಸಾವಾಗಿರೋದು ಗೊತ್ತಾಗಿದೆ. ಪಶು ವೈದ್ಯರಿಂದ ಚಿಕಿತ್ಸೆ ಮುಂದುವರೆದಿದ್ದು, ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ತನಿಖೆ ಮಾಡಿದ್ದಾರೆ, ಅವರ ಒಂದು ವರದಿನೂ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಸಾಂಕ್ರಾಮಿಕ ರೋಗ ಬಂದುಬಿಟ್ಟಿದೆ. ಆ ರೋಗದಿಂದ ಕೃಷ್ಣ ಮೃಗಗಳು ಸಾವಾಗ ಆಗಿದೆ. ಬಾಕಿ ಇರುವಂಥ ಕೃಷ್ಣ ಮೃಗಗಳಿರ್ಬೋದು, ಇನ್ನಿತರ ಏನು ಪ್ರಾಣಿಗಳಿದ್ದಾವೆ ಆ ಜೀವಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಇದು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಔಷಧಿನೂ ಕೊಡ್ತಾ ಇದ್ದಾರೆ. ಈ ಪ್ರಿಕಾಷನ್ಸ್ ಎಲ್ಲ ರೀತಿಯಲ್ಲಿ ತೆಗೆದುಕೊಳ್ಳೋ ಪ್ರಯತ್ನ ಅದ್ರ ಬಗ್ಗೆ ನಾನು ಇನ್ನೂ ಉನ್ನತ ಸಮಿತಿಯನ್ನು ಅಧಿಕಾರಿಗಳ ತಂಡ ಕಳಿಸಿದ್ದೇನೆ. ಆ ವರದಿ ಬರಲಿ, ವರದಿ ಆದಾದ ಮೇಲೆ ಕ್ರಮ ತಗೊಳ್ತೀವಿ. ಮತ್ತೊಂದು ಕಡೆ ಕೃಷ್ಣ ಮೃಗಗಳು ವಾಸವಿದ್ದ 20 ಗುಂಟೆ ಜಮೀನನ್ನು ಐಸೋಲೇಟ್ ಮಾಡಲಾಗಿದೆ. ಮೃಗಾಲಯದ ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಆವರಿಸದಂತೆಯೂ ಕೂಡ ಎಚ್ಚರಿಕೆ ವಹಿಸಲಾಗಿದೆ. ಇದೇ ನವೆಂಬರ್ 13ರಂದು ಕಳುಹಿಸಿದಂತಹ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಇನ್ನೂ ಬಂದಿಲ್ಲ. ರಾಜ್ಯದ ಮೃಗಾಲಯದಲ್ಲಿ ವೈದ್ಯರ ಕೊರತೆಯೂ ಕೂಡ ಈ ಅವಘಡಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.